ಒಂದ್ ಕಡೆ ಕುಡಿಯೋಕ್ ನೀರಿಲ್ಲ, ಇನ್ನೊಂದ್ ಕಡೆ ತಮಿಳುನಾಡು ಖ್ಯಾತೆ ತೆಗೆದಿದೆ. ಇದ್ರ ಮಧ್ಯೆ ಮುಂಗಾರು ಬೇರೆ ಕೈ ಕೊಟ್ಬಿಟ್ಟಿದೆ. ಚಾಮರಾಜನಗರ ರೈತರು ಪರದಾಡ್ತಾ ಇದ್ದಾರೆ. ಕೆರೆಗಳು ಖಾಲಿ ಖಾಲಿ ಆಗೋಗಿದೆ. ಚಾಮರಾಜನಗರ ಗಡಿ ಜಿಲ್ಲೆ ಚಾಮರಾಜನಗರದ ರೈತರು ಪರದಾಡ್ತಿದ್ದಾರೆ. ಕೆರೆಗಳು ಖಾಲಿ ಆಗಿರೋದ್ರಿಂದ ಅಂತರ್ಜಲ ಮಟ್ಟ ಕೂಡ ಕುಸಿತಾ ಇದೆ. ಅನೇಕ ಗ್ರಾಮಗಳ ಜೀವನಾಡಿ ಹೊಸಕೆರೆ ಖಾಲಿ ಖಾಲಿ ಆಗೋಗಿದೆ. ನಂಜೇದೇವನಪುರ ಗ್ರಾಮದ ಹೊಸಕೆರೆಯಲ್ಲಿ ನೀರೇ ಇಲ್ಲ. ಕೆರೆ ಖಾಲಿಯಾಗಿದ್ದು 100ಕ್ಕೂ ಅಧಿಕ ಬೋರ್ವೆಲ್ಗಳು ಸ್ಥಗಿತ ಆಗೋಗಿದೆ. ಕಬಿನಿ ನೀರಿನಿಂದ ಕೆರೆ ತುಂಬಿಸುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಬರ ಪರಿಹಾರ ಘೋಷಣೆಗೆ ಸರ್ಕಾರಕ್ಕೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಬರಡು ಭೂಮಿಯಾಗೋಗಿದೆ, ಒಂದು ಹನಿ ನೀರಿಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ. ಹಾಗಾಗಿ ಅದನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಬೇಕು ಅಥವಾ ಬರ ಪರಿಹಾರ ಘೋಷಣೆಗೆ ಸರ್ಕಾರಕ್ಕೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಕಬಿನಿ ಜಲಾಶಯದಿಂದ ಆದರೂ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಒಂದು ಚಿಟ್ಚಾಟ್ ಅನ್ನ ನಡೆಸಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಕೈಕೊಟ್ಟು ಈಗ ಹಿಂಗಾರು ಇನ್ನೇನು ಪ್ರವೇಶ ಮಾಡ್ತಾ ಇದೆ, ಆದ್ರೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಮಳೆನೇ ಇಲ್ಲ ಅಂತಕ್ಕಂಥದ್ದು ಒಂದು ಕೊರಗು. ಈಗ ಚಾಮರಾಜನಗರ ಜಿಲ್ಲೆಗೆ ಆಶ್ರಯ ಆಗಿದ್ದದ್ದು ಏನಂದ್ರೆ ಕಾವೇರಿ ನದಿಯಿಂದ ನೀರನ್ನ ತಂದು ಕೆರೆಗೆ ತುಂಬಿಸುವಂತ ಒಂದು ಯೋಜನೆ ಇತ್ತು. ಅದು ಅಟ್ಲೀಸ್ಟ್ ಇವರಿಗೆ ಒಂದು ಕುಡಿಯೋ ನೀರು ಜಾನುವಾರುಗಳಿಗೆ ಕುಡಿಯೋಕ್ಕೋಸ್ಕರ ಆಗ್ತಿದ್ದಂಥದ್ದು ಅಂಥದಕ್ಕೂ ಕೂಡ ಈಗ ಕಡಿವಾಣ ಬಿದ್ದಿದೆ. ಯಾಕೆಂದ್ರೆ ಎಲ್ಲಾ ಕೆರೆಗಳು ಈಗ ಕಳೆದ ಒಂದು ಹೆಚ್ಚು ಕಡಿಮೆ 8-10 ತಿಂಗಳಾಯ್ತು ಈಗ ಕೆರೆಗಳನ್ನ ತುಂಬಿಸಿ. ಇಲ್ಲಿ ಯಾಕೆಂದ್ರೆ ಕಾರಣ ಇಷ್ಟೇನೆ, ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಮಳೆ ಸರಿಯಾದ ಮಳೆ ಆಗದಿದ್ರಿಂದ KRS ಮತ್ತು ಕಬಿನಿಗೆ ನೀರಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಈ ಒಂದು ಕೆರೆಗಳು ತುಂಬಿಸೋ ಯೋಜನೆ ಅಂದ್ರೆ ಕೆರೆಗಳು ತುಂಬಿಸೋ ಯೋಜನೆನ ಬಹಳ ಕಾನ್ಸೆಪ್ಟ್ ಇಟ್ಟು ಮಾಡುವಂತ ಕೆಲಸ. ಯಾಕೆಂತಂದ್ರೆ ರೈತರಿಗೆ ಮತ್ತೆ ಜಾನುವಾರುಗಳಿಗೆ ಕುಡಿಯೋ ನೀರು ಆಗ್ಲಿ ಅಂತಕ್ಕಂಥದ್ದು ಈ ಒಂದು ಕೆರೆಗಳು ತುಂಬಿಸೋ ಯೋಜನೆ ಮಾಡಿದಂಥದ್ದು. ಅಂತ ಒಂದು ಯೋಜನೆಗೆ ಕೂಡ ಈಗ ನೀರು ಇಲ್ಲದೆ ಇದ್ದಂಥದ್ದು, ಕಂಪ್ಲೀಟ್ ನೀರು ಕುಡಿಯೋ ನೀರು ಇಲ್ದೇನೆ ಈಗ ಕೆರೆಗಳಿಗೂ ಸಹ ಇಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತಹ ಸ್ಥಿತಿನಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಕ್ಕಂಥದ್ದು ಒಂದು ವರದಿ ಬಂದಿರತಕ್ಕಂಥದ್ದು ಇನ್ನಷ್ಟು ಸಂಕಷ್ಟಕ್ಕೆ ಈ ರೈತರನ್ನ ಎಡೆ ಮಾಡ್ಕೊಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ. ಇವಾಗ ರೈತರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳಿ ನೋಡೋಣ. ಸರ್, ಈಗ ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸಕ್ಕೆ ನೀರಿಲ್ಲ, ಆದ್ರೆ ತಮಿಳುನಾಡಿಗೆ ಬಿಡಿ ಅಂತಕ್ಕಂಥದ್ದು ಬಂದಿದೆ. ನೀವೇನು ನಿಜವಾಗ್ಲೂ ಖಂಡಿತವಾಗೂ ನಾವು ಮುಂದಕ್ಕೆ ನಮ್ ಕೆರೆ ಬಿಟ್ಟು ಅಲ್ಲಿಗೆ ನೀರ್ ಕೊಡ್ತೀವಿ ಅಂತಂದ್ರೆ ನಾವೇ ಸತ್ಮೇಲೆ ತಮಿಳ್ನಾಡು ನಾವೇನ್ ಮಾಡ್ಬೇಕು? ಮೊದ್ಲು ನಮ್ ಕರ್ನಾಟಕ ಉಳಿಬೇಕಲ್ವಾ? ನಮಗೆ ನೀರಿಲ್ಲ ಅಂದ್ರೆ ನಮ್ ನೀರಿದ್ದು ಎಕ್ಸಸ್ ಇದ್ರು ಕೊಡೋಣ. ಅವ್ರು ಏನೇ ರೂಲ್ಸ್ ಮಾಡಿದ್ರು ಆ ರೂಲ್ಸ್ ಪ್ರಕಾರವಾಗಿ ಕೆರೆ ನದಿಗಳು ಬಂದ್ ನೀರ್ ತುಂಬಿದ್ರೆ KRS, ಕಬಿನಿನೂ ತುಂಬಿಲ್ಲ, KRS ತುಂಬಿಲ್ಲ. ತುಂಬಿದ್ರೆ ಬಿಡಬಾರಾಗಿತ್ತು. ಈಗ ನಮ್ಗೆ ನೋಡಿ ಕುಡಿಯೋದು ಇನ್ನೊಂದು ವಾರಕ್ಕಾದ್ರೆ ನಮ್ಗೆ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ. ಅಂತದ್ರಲ್ಲಿ ದಯವಿಟ್ಟು ಸರ್ಕಾರದವರು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ಕದ್ದು ಮುಚ್ಚಿ ನೀರು ಹರಿಸಬಾರ್ದು. ನಮ್ಮ ರೈತರನ್ನ ಬದುಕಿಸಿ ಫಸ್ಟ್ ನಾವಿದ್ರೆ ಮುಂದೆ ಅವರು, ನಾವಿಲ್ಲ ಅಂದ್ರೆ ರಾಜಕೀಯದವರು ಇಲ್ಲ, ಯಾರು ಇಲ್ಲ, ಅದು ಎಲ್ರಿಗೂ ಗೊತ್ತು ಬೆನ್ನೆಲುಬು ಅಂತ ಅನ್ಕತ್ರ. ದಯವಿಟ್ಟು ರೈತರು ಮೋಸ ಮಾಡಕ್ ಹೋಗ್ಬೋದು. ಆದಷ್ಟು ನಮ್ ಕೆರೆಗಳ ನೀರು ತುಂಬಿಸಿ ಜಾನುವಾರುಗಳಿಗೆ ಕುಡಿಯೋ ನೀರುಗಳ ಬದಲು ಫಸ್ಲಿರ್ಲಿ ಕುಡಿಯೋ ಜಾನುವಾರುಗಳ ನೀರಾದ್ರೆ ಯಾಕೆ ನಾವು ಬದುಕ್ತೀವಿ ಕರ್ನಾಟಕದವರು ಅಂತ ನನ್ನ ಒಂದು ಅನಿಸಿಕೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ತಮಿಳುನಾಡು ನೀರು ಬಿಡಕ್ ಕೂಡುದು. ಏನಂತಂದ್ರೆ ನಮಗೆ ಕುಡಿಯಕ್ ನೀರು ಇಲ್ಲದೆ ಇದ್ದ ಪರಿಸ್ಥಿತಿ ಇರ್ತಕ್ಕಂಥದ್ದು ಸಮಯದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಎಷ್ಟರ ಮಟ್ಟಿಗೆ ಸರಿ, ನಾವೇ ಬದುಕಕ್ ಆಗ್ತಾ ಇಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಆ ಒಂದು ನಿರ್ಧಾರವನ್ನ ಕೈಗೊಳ್ಳಬಾರದು. ಏನೇ ಆದ್ರೂ ನಮಗೆ ನೀರು ಸಾಕಾದ ಮೇಲೇನೆ ತಮಿಳುನಾಡಿಗೆ ಬಿಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಕೂಗಾಗಿದೆ. ಯಾಕೆಂದ್ರೆ ಅವ್ರಿಗೆ ಕುಡಿಯೋಕ್ಕೂ ನೀರಿಲ್ಲ, ಮತ್ತೆ ಜಾನುವಾರುಗಳಿಗೂ ಇಲ್ಲ, ದನ ಕರುಗಳನ್ನು ಕೂಡ ಮಾರ್ಕೊಳ್ಳೋ ಸ್ಥಿತಿ ಬಂದಿದ್ದಾರೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಒಂದು ತಮಿಳುನಾಡಿನ ಅಂದ್ರೆ ಏನೋ ಒಂದು ಆದೇಶ ಬಂದಿದೆ ನೀರು ಬಿಡಬೇಕು ಅಂತ, ಅದನ್ನ ಸರಿ ಇಲ್ಲ, ಅದನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತಕ್ಕಂಥದ್ದು ರೈತರ ಒತ್ತಾಯವಾಗಿದೆ. ಇಷ್ಟರ ಮೇಲೆ ಸರ್ಕಾರ ಈ ನೆಲ ಗಮನಕ್ಕೆ ತಗೊಂಡು ನೀರು ಬಿಡುವಂತ ಕೆಲಸವನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ಎಲ್ಲರ ಒತ್ತಾಯವಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯಕ್, ಪವರ್ ಟಿವಿ.